ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಬಾರ್ಗೋ, ಹೊಸ ಅಧ್ಯಾಯ ಶುರು ಆಗ್ತಿದೆ ಅಂತೆ. ಈಗ ಸಿಕ್ಕಿದ್ದು ಮತ್ತೆ ಚಿಪ್ಪೇನ? ಈಗಲಾದರೂ ಗೊತ್ತಾಯ್ತಾ ಬಾರ್ಗೋ? ನಾವೆಷ್ಟೇ ಮೈ ಪರ್ಚ್ಕೊಂಡ್ರು ಹಣೆಯಲ್ಲಿ ಏನು ಬರೆದಿರುತ್ತೋ ಅಷ್ಟೇ ಅಷ್ಟೇ ನಮಗೆ ದಕ್ಕೋದು. ಲೈಫಲ್ಲಿ ನಿನಗೊಂಚೂರಾದ್ರೂ ಸೀರಿಯಸ್ನೆಸ್ ಇದೆಯಾ ವಿಶ್ವ? ಆಸ್ತಿಯಲ್ಲಿ ಪಾಲ್ ಮಾಡ್ತಾರಂತೆ, ಅರ್ಧ ಭಾಗ ಆ ರಾಮಂದಂತೆ, ಇನ್ನು ಅರ್ಧ ಭಾಗದಲ್ಲಿ ಇನ್ನಿಬ್ರು ಅಣ್ಣ ತಮ್ಮಂದ್ರು ಹಂಚ್ಕೋಬೇಕಂತೆ. ಆ ಕಾಲ ಭಾಗ ನಿಮ್ಮಿಬ್ಬರಿಗೂ ಹೋಗ್ಲಿ ಪಾಪ ಅಂತ ಹಾಕ್ತಾ ಇರೋ ಭಿಕ್ಷೆ. ಛೀ, ಇದನ್ನ ಕೇಳ್ಕೊಂಡು ನಕ್ಕೊಂಡು ನಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಬರೀ ನನ್ನನ್ನು ಆಡ್ಕೊಂಡು ತಿರ್ಗಾಡೋದಕ್ಕೆ ಲಾಯಕ್ ನೀನು. ಈ ಸಾಮ್ರಾಜ್ಯನ ಆಳೋ ತಾಕತ್ತಿದ್ದಿದ್ರೆ ನಾನು ಈ ಥರ ಭಿಕ್ಷೆ ಬೇಡಬೇಕಾಗಿರ್ತಿರ್ಲಿಲ್ಲ. ಇಲ್ಲಿ ನೋಡು, ಈ ಬಿಡಿಗಾಸ್ಗೆ ನೀನು ಸಂತೋಷ ಪಡ್ಬೋದು, ಆದರೆ ನನಗಲ್ಲ. ಹಾಗೆ ನೋಡೋಕೆ ಹೋದರೆ ಲೆಕ್ಕದಲ್ಲಿ ಇಂದ್ರನ ಹೆಸರಲ್ಲಿರೋ ಆಸ್ತಿ ನನಗೆ ಸೇರಬೇಕು. ಹಾಗಂತ ಸುಮ್ಮನಿರ್ತೀನಿ ಅನ್ಕೋಬೇಡ. ಅನ್ಕೊಂಡಿದ್ದನ್ನ ಮಾಡದೇ ಇರೋ ಜಾಯಮಾನನೇ ಅಲ್ಲ ನಂದು. ಅಲ್ಲ ಹಾಗೂ ಈಗ ನಾವು ಈ ವಿಲ್ಲನ್ನು ಬದಲಾಯಿಸೋದಕ್ಕೆ ಮುಂಚೆನೆ ಅಕಸ್ಮಾತ್ ನಮ್ಮ ಅಪ್ಪಾಜಿ ರಿಟೈರ್ಡ್ ಹರ್ಟ್ ಆಗ್ಬಿಟ್ರು ಅನ್ಕೊ, ಆಮೇಲೆ ರಾಮನ ಮದುವೆನೂ ಆಗಲ್ಲ ಅನ್ಕೊ, ಆಗಿದೆಲ್ಲ ಯಾರಿಗೆ ಸೇರುತ್ತೆ? ರಾಮನಿಗೆ. ನಿಜ ಬಾರ್ಗು. ಈಗ ವಾಣಿಯತ್ಗೆ ತಮ್ಮ ಆಸ್ತಿನ ರಾಮನ್ಗೆ ಅಂತ ಏನು ಮಾಡಿದಾರೋ ಅದೇನೋ ರಾಮನ್ಗೆ ಸೇರುತ್ತೆ ಸರಿ, ಆದರೆ ನಮ್ಮ ಇಂದ್ರಣ್ಣನ ಆಸ್ತಿ ಅದು ಯಾರಿಗೆ ಸೇರುತ್ತೆ? ಪಿತ್ರಾರ್ಜಿತ ಅಲ್ವಾ, ಇನ್ಯಾರಿಗೆ ಸೇರುತ್ತೆ? ಅದೂ ಆ ರಾಮನಿಗೆ ಸೇರುತ್ತೆ. ಇರ್ಬೋದು, ಆದರೆ ಅದನ್ನು ನಮ್ಮ ರಾಮ ಯಾರಿಗೂ ಕೊಡಬಾರ್ದು ಅಂತ ಏನಿಲ್ವಲ್ಲ. ರಾಮ ಅದನ್ನು ನನಗೇ ಕೊಡ್ಬೋದು, ಬೇಕಾದ್ರೆ ನಿನಗೂ ಕೊಡ್ಬೋದು. ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ? ಹಾಲಿಗೆ ಬಂದದ್ದು ಪಂಚಾಮೃತ ಅಂತ ಕೈ ಮುಕ್ಕೊಂಡು ಹಾಕೋ ಭಿಕ್ಷೆನ ತಗೊಳ್ಳೋಳಲ್ಲ ಈ ಭಾರ್ಗವಿ. ನ್ಯಾಯ ನೀತಿ ಧರ್ಮ ಅಂತ ಮಾತ್ಗೂ ಮಾತಾಡ್ತಾನೆ ಇರ್ತಾರೆ ನಿಮ್ಮಪ್ಪ. ಯಾಕೆ ಈ ಮನೆ ಸೊಸೆದಿರ್ ನೆನ್ಪಿಗೆ ಬರ್ಲಿಲ್ವಾ? ಕೊನೆಗೂ ನಾವುಗಳು ಅವ್ರ ಜೀತದ ಆಳು ಅಂತ ಪ್ರೂವ್ ಮಾಡ್ಬಿಟ್ರು. ಅವ್ರ ಚಾಕ್ರಿ ಮಾಡೋದಕ್ಕೆ ನಾನು ಬೇಕು, ಆದ್ರೆ ಆಸ್ತಿ ಬರಿಬೇಕಾದ್ರೆ ನಾನು ಬೇಕಾಗಿಲ್ಲ ಅವ್ರಿಗೆ. ಹಾ, ಕೊನೆಗೆ ನನಗೆ ಸಿಕ್ಕಿದ್ದೇನು? ಪ್ರೀತಿಸ್ತವನು ಸಿಗ್ಲಿಲ್ಲ. ಅವನು ಮಾಡಿದ ಆಸ್ತಿಲೂ ನನ್ನ ಹೆಸರಿಲ್ಲ. ಸೀತಾ ಮತ್ತೆ ರಾಮ್ ಇಬ್ರು ಸೇರಿ ನಮ್ಗೆ ಎಂತ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಾವು ಅದನ್ನ ಅವ್ರಿಗೆ ವಾಪಸ್ ಕೊಡಬೇಕು. ಸುವಿ ಸರ್ ಕೂಡ ಒಪ್ಪಾಯ್ತು. ಇನ್ನೇನಿದ್ರು ನಮ್ ಸೀತಾರಾಮ ಕಲ್ಯಾಣನ ಧಾಮ್ ಧೂಮ್ ಅಂತ ಮಾಡೋದೊಂದೇ ಬಾಕಿ. ನಾನು ನಿಮ್ಮ ಜೊತೆ ಇರ್ತೀನಿ. ನಿಮಗೆ ರಾಮ್ ಹೇಗೋ, ಸೀತಾ ಹಾಗೆ ನಂಗೆ. ನನ್ನ ತಲೆ ಮೇಲೆ ಒಳ್ಳೆ ಋಣ ಇದೆ. ಆದರೆ ಇದೊಂದೇ ಒಂದು ವಿಷಯ ನನಗೆ ಯಾಕೋ ಮಿಸ್ ಹೊಡಿತಾ ಇದೆ ಪ್ರಿಯಾ. ಏನು? ಭಾರ್ಗವಿ ಚಿಕ್ಕಿನೇ ಸೀತಾನ ರಾಮ್ ಇಷ್ಟಪಡ್ತಿರೋ ಹುಡುಗಿ ಅಂತ ಎಲ್ಲರ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಒಂದೇ ನನಗೆ ಕನ್ಫ್ಯೂಸ್ ಆಗ್ತಿರೋದು. ಅದ್ರಲ್ಲಿ ಕನ್ಫ್ಯೂಸ್ ಆಗೋದೇನಿದೆ? ಅವ್ರಿಗೆ ರಾಮ್ ಅಂದರೆ ಅಷ್ಟಿಷ್ಟ, ಅದಕ್ಕೆ ಅವರೇ ಮುಂದೆ ನಿಂತು ಅವರಿಬ್ರು ಮದುವೆ ಮಾಡಕ್ಕೆ ರೆಡಿ ಇದ್ದಾರೆ. ಇದೊಂದು ವಿಷಯಗಳನ್ನ ನಾನು ಎವಿಡೆನ್ಸ್ ಸಮೇತ ನಿನಗೆ ಹೇಳೋಕ್ಕಾಗಲ್ಲ ಪ್ರಿಯಾ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಭಾರ್ಗವಿ ಚಿಕ್ಕಿ ನಾವು ಅಂದ್ಕೊಂಡು ಹಾಗಲ್ಲ. ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಏನು ಹೇಳ್ತಿದ್ದೀರಾ ನೀವು? ಹೌದು, ಅವರು ಮುಖವಾಡ ಹಾಕೊಂಡಿದ್ದಾರೆ. ಅವ್ರ ಅಸಲಿ ಮುಖ ಬೇರೆನೇ ಇದೆ.
ಏನು ಬೇಕಾದರೂ ಮಾಡಲಿ, ಇವ್ರು ಕೊಡ್ತಾರೆ ಅಂತ ನಾನು ಕಾಯ್ತಾ ಕೂತ್ಕೊಳ್ಳಲ್ಲ. ಹತ್ರ ಹೇಗೆ ಕಿತ್ಕೋತೀನಿ ನನಗೆ ಚೆನ್ನಾಗಿ ಗೊತ್ತು. ಆಸ್ತಿಯಲ್ಲಿ ಅರ್ಧ ಪಾಲು ಒಂದು ಸಂಸಾರಕ್ಕೆ ಹೋಗುತ್ತಾ, ನಾನು ನೋಡ್ತೀನಿ ಆ ಪಾಲು ಹೇಗೆ ಹೋಗುತ್ತೆ ಅಂತ. ಸಂಸಾರ ಇದ್ರೆ ತಾನೇ ಹೋಗೋದಕ್ಕೆ. ವಾಣಿ, ನಿನ್ನ ಮಗನ ಹೆಸರಲ್ಲಿ ಬರೆದಿರೋ ಆಸ್ತಿಲಿ ನನಗೆ ಒಂದು ಬಿಡಿಗಾಸು ಸಿಗಬಾರ್ದು ಅಂತ ದಿಗ್ಬಂಧನ ಹಾಕ್ತೀಯ. ನೋಡ್ತಾ ಇರು ಹೇಗೆ ಕಿತ್ಕೋತೀನಿ ಅಂತ. ನನಗೊತ್ತು ಬೇಕು, ಬೇಕೇ ಬೇಕು. ಬೇಕೇ ಬೇಕು ಅಲ್ಲ ಬರ್ಗು, ಈ ಬೇಕೇ ಬೇಕು ಅಂದರೆ ಹೇಗೆ ಪಡ್ಕೋತೀನಿ ನನಗೂ ಗೊತ್ತಿಲ್ಲ. ಆದರೆ ಅದು ನನಗೆ ಬೇಕು. ಓಹ್ ಓಕೆ ಓಕೆ ಭಾರ್ಗವ್, ನಿನ್ನ ಬ್ಯಾಟಿಂಗು ಬೌಲಿಂಗ್ ಬಗ್ಗೆ ನಂಗೆ ನಂಬಿಕೆ ಇದೆ. ನೀನೇನೋ ಒಂದು ಗೀಗ್ಲಿ ಹಾಕಿ ಮ್ಯಾಚ್ ಗೆದ್ದು ಬರ್ತೀಯ. ಗೆದ್ದರೆ ನಿಂಗೆ 50, ನಂಗೆ 50. ಓಕೆ? ಛೀ, ನಾಚಿಕೆ ಆಗಲ್ಲ ನಿನಗೆ? ಭಾರ್ಗವ್, ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಅಲ್ಲ. ನಿನ್ನನ್ನು ಕಾಪಾಡೋದೇನು ಸಾಮಾನ್ಯ ವಿಷಯನ? ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದೀನಿ, ಮುಂದೇನು ಕಾಪಾಡ್ತೀನಿ. ನನ್ನನ್ನು ನೀನು ಕಾಪಾಡ್ತೀಯ? ಕೆಲಸ ಇದ್ರೆ ನೋಡ್ಕೊ ಹೋಗಿ. ನನ್ನ ಮುಖವಾಡ ಕಳಚಿ ಕೆಳಗೆ ಬಿತ್ತು ಅಂತ ಇಟ್ಕೋ, ಕಷ್ಟ ಆಗೋದು ನಿನಗೇನೆ. ಈ ರೂಮಿನ 4 ಗೋಡೆ ಮಧ್ಯ ಇರೋ ಸತ್ಯ ಹೊರಗೆ ಬಂತು ಅಂತ ಇಟ್ಕೋ, ಬೆತ್ತಲೆ ಆಗೋದು ನಿನ್ನ ವ್ಯಕ್ತಿತ್ವ. ನನ್ನನ್ನು ಕಾಪಾಡೋದಿರಲಿ, ಮೊದಲು ನಿನ್ನನ್ನು ಕಾಪಾಡ್ಕೋ. ಈ ವಿಷಯದ ಬಗ್ಗೆ ನಾನು ರಾಮ್ ಹತ್ರ ಒಂದು ಧೈರ್ಯವಾಗಿ ಹೇಳ್ಕೊಳಕ್ಕಾಗಿಲ್ಲ. ಏನು ಹೇಳ್ತಿದ್ದೀರಾ ನೀವು? ನಾನು ಅವ್ರನ್ನ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ. ಆದರೂ ನೀವು ಈ ಥರ ಹೇಳ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಐ ಟ್ರಸ್ಟ್ ಯು. ಥ್ಯಾಂಕ್ಸ್. ನಾನು ಅಷ್ಟೇ, ಆದಷ್ಟು ಬೇಗ ಚಿಕ್ಕಿ ಉದ್ದೇಶ ಏನು, ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಗೊತ್ತು ಮಾಡ್ಕೊತೀನಿ. ಸೀತಾರಾಮ್ ಬೇರೆ ಬೇರೆ ಆಗೋಕ್ಕೆ ನಾನಂತೂ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.